ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಂದ್ ನಿಮಿಷ ಒಬ್ರೊಬ್ರನ್ನೇ ಕರೀತೀನಿ. ಅಣ್ಣ ಎಲ್ರದ್ದು ಹೆಸರು ಬರ್ಕೊಳ್ಳಿ. ನೋಡಲ್ಲಿ ದೊಡ್ಡ ಬ್ಯಾನರ್. ಚಿಕ್ಕತೆ ಹೋಗೋಣ ಕರೀರಿ. ಏ ದೀಪಾ ಬರ ಇಲ್ಲಿ. ಹೇಳಿ ಮೇಡಮ್. ಏನಿದೆಲ್ಲ ಜನ ಬ್ಯಾನರು ಮೊದ್ಲು ಅದನ್ನ ತೆಗ್ಸು. ಯಾರನ್ನ ಕೇಳಿ ಹಾಕ್ಸಿದ್ಯಾ? ಆಗ್ಲೇ ನಿಮ್ ಫೋಟೋ ತೆಗ್ದಿದ್ ಯಾಕೆ ಅನ್ಕೊಂಡ್ರಿ? ಈ ಬ್ಯಾನರ್ ಮಾಡ್ಸಕ್ಕೆ. ನೋಡಿ ಮೇಡಮ್, ಎಷ್ಟ್ ಚೆನ್ನಾಗ್ ಕಾಣಿಸ್ತಿದೀರಾ. ಒಳ್ಳೆ ಸಿನಿಮಾ ಹೀರೋಯಿನ್ ತರ ಕಾಣಿಸ್ತಿದೀರಾ. ಏನ್ ಸುಕನ್ಯಾ ಮೇಡಮ್, ನಿಮ್ಗನ್ಸ್ತಿಲ್ವಾ? ನಾನೇನು ಹೇಳಲ್ಲಪ್ಪ. ನಾಳೆ ದಿನ ನನ್ಗೆ ಗೊತ್ತಿಲ್ದೆ ನನ್ ಬ್ಯಾನರ್ ಹಾಕ್ಸಿ ನನ್ನನ್ನ ಹೊರಗಾಕಲ್ಲ ಅಂತ ಏನ್ ಗ್ಯಾರಂಟಿ? ಅಷ್ಟು ಭಯ ಇದೆಯಲ್ವಾ? ಪರವಾಗಿಲ್ಲ ಮೇಡಮ್. ಆದ್ರೆ ನಿಮ್ ಫೋಟೋ ತೆಗ್ದು ಬ್ಯಾನರ್ ಮಾಡಿಸಿದ್ರೆ ಇದಕ್ಕೆಲ್ಲ ಉಪಯೋಗಿಸಕ್ಕಾಗಲ್ಲ. ಬೇರೆ ಇನ್ಯಾವುದಕ್ಕಾದ್ರೂ ಉಪಯೋಗಿಸ್ಬೇಕು. ನೋಡು ಸೌಂದರ್ಯ ಹೇಗ್ ಮಾತಾಡ್ತಿದ್ದಾಳೆ. ಬ್ಯಾನರ್ ಇರೋದು ನಿಮ್ದ ನಂದ? ನಿಂದೆ. ಮತ್ತೆ ನೀ ಸುಮ್ನೆ ಮೊದ್ಲು ಅದನ್ನ ತೆಗ್ಸು. ಅದೇನಾಗತ್ತೋ ಆಗ್ಲಿ, ನಾನಂತೂ ಬ್ಯಾನರ್ ತೆಗ್ಸಲ್ಲ. ನೋಡಿ ಮೇಡಮ್, ಎಷ್ಟ್ ಜನ ಸೇರಿದ್ದಾರೆ. ಈ ತರಾನೇ ದಿನ ಜನ ಸೇರಿದ್ರೆ ನನ್ಗಂತೂ ಒಳ್ಳೆ ವ್ಯಾಪಾರ. ಅಯ್ಯೋ ಮೇಡಮ್, ನೀವೇನು ಬೇಜಾರ್ ಮಾಡ್ಕೋಬೇಡಿ. ಲಾಭದಲ್ಲಿ ನಿಮ್ಗೂ ಕಮಿಷನ್ ಕೊಡ್ತೀನಿ. ಅಂದ್ರೆ ಈಗ ನೀನ್ ಅದನ್ನ ತೆಗ್ಸಲ್ವಾ? ಖಂಡಿತ ಇಲ್ಲ. ಅಕಸ್ಮಾತ್ ನೀವ್ ನಂಗೆ ಗೊತ್ತಿಲ್ಲದೆ ಇದನ್ನ ತೆಗ್ಸಿದ್ರೆ ನಾನು ಇದನ್ನ ಎಲ್ಲಿ ಪ್ರಿಂಟ್ ಹಾಕ್ಸಿದ್ನೋ ಅಲ್ಲೇ ತಿರ್ಗಾ ಪ್ರಿಂಟ್ ಹಾಕ್ಸ್ತೀನಿ. ಆಗೇನ್ ಮಾಡ್ತೀರಾ? ಒಂದಲ್ಲ 10 ಹಾಕ್ಸ್ತೀನಿ. ರೋಡಲ್ಲೂ ಬ್ಯಾನರ್ ಹಾಕ್ಸ್ತೀನಿ. ನನ್ ತಲೆಯಲ್ಲಿ ಒಂದ್ಸಲ ಇದ್ ಮಾಡ್ಬೇಕು ಅಂತ ಬಂದ್ರೆ ನಾನ್ ಯಾರ ಮಾತು ಕೇಳಲ್ಲ. ಅದ್ ಗೊತ್ತಲ್ವಾ? ಪ್ರೀತಿಯಿಂದ ಬಂದ್ರೆ ತಲೆ ಬಾಗ್ತೀನಿ, ಆದ್ರೆ ದುರಂಕಾರ ತೋರ್ಸಿದ್ರೆ ತಲೆ ಮೆರಿತೀನಿ. ನೀವೇನು ಬ್ಲೌಸ್ ಹೊಲಿಯೋದೇನ್ ಬೇಡ. ನಿಮ್ಗೆ ಗೊತ್ತಿರೋರ್ಗೆಲ್ಲ ನನ್ನ ಹತ್ರನೇ ಬ್ಲೌಸ್ ಹೊಲ್ಸ್ಕೊಳ್ಳಿ ಅಂತ ಹೇಳಿ. ಯೋಚನೆ ಮಾಡಿ ಮೇಡಮ್, ಚೆನ್ನಾಗಿ ದುಡ್ಡು ಮಾಡ್ಬೋದು. ಚಿರೋ ಅದಕ್ಕೆನ ಮಾತಲ್ಲಿ ಸೋಲ್ಸಕ್ ಸಾಧ್ಯ ಇರೋದು ನಿನಗ್ ಮಾತ್ರ ದೀಪಾ. ಅಕ್ಕ, ನಾನು ಅವ್ರ ಕೋಪ ಬರ್ಲಿ ಅಂತ ಈ ತರ ಮಾಡ್ಲಿಲ್ಲ. ವ್ಯಾಪಾರ ಚೆನ್ನಾಗಾಗ್ಲಿ ಅಂತ ಮಾಡಿದ್ದು ಅಷ್ಟೇ. ವಾಚ್ಮೆನ್ ಅಣ್ಣ, ಒಬ್ರೊಬ್ಬರನ್ನೇ ಕಳ್ಸಿ, ನಾನು ಅಲ್ಲಿರ್ತೀನಿ. ಆಯ್ತು ಮೇಡಮ್. ಅರೆ ಅಮ್ಮ, ಊಟ ಯಾರಿಗೆ ತಂದಿದ್ರಿ? ನಿನ್ಗೆ ತಗೋಪ್ಪ. ನನಗ? ಅಯ್ಯೋ, ಇದೆಲ್ಲ ನೀವ್ ಯಾಕೆ ತರಕ್ ಹೋದ್ರಿ? ನೀನು ದಿನ ಮಧ್ಯಾಹ್ನ ಈ ಪಾರ್ಕಲ್ಲಿ ಕುತ್ಕೊಂಡು ಊಟ ಮಾಡದೆ ಬರೀ ನೀರ್ ಕುಡ್ದು ಹೋಗ್ತಾ ಇದ್ದೆ. ನಾನು ಅದನ್ನ ನೋಡ್ತಾನೆ ಇದ್ದೆ. ಅದಕ್ಕೆ ನಾನೇ ಇವತ್ತು ಅಡಿಗೆ ಮಾಡಿ ನಿನ್ ಊಟ ತಂದಿದ್ದೀನಿ. ಆ ಆಟೋದವ್ನ್ ಬಂದು ದುಡ್ಡುಗೋಸ್ಕರ ಜಗಳ ಮಾಡ್ತಾ ಇದ್ದ. ಅಷ್ಟ್ರಲ್ಲಿ ನೀನೇ ಬಂದೆ. ಇಂದ ತಗೋ. ಇಷ್ಟ ದಿನ ದುಡಿತಾ ಇದ್ರು ಮನೆಗೆ ಊಟ ಮಾಡ್ತಿದ್ದೆ. ಆದ್ರೆ ಇತ್ತೀಚೆಗೆ ಯಾಕೋ ಹೋಗಕ್ ಆಗ್ತಿಲ್ಲ. ಅದಕ್ಕೆ ನೀರ್ ಕುಡ್ಕೊಂಡು ಸುಮ್ಮನೆ ಆಗ್ಬಿಡ್ತಿದ್ದೆ ಅಮ್ಮ. ಇದಕ್ಕೆಲ್ಲ ಕಾರಣ ನನ್ ಮಗಳು ಅಂತ ಗೊತ್ತಪ್ಪ. ಅವಳು ನಿಮ್ ಮನೇಲಿ ಹೊಂದ್ಕೊಂಡು ಹೋಗ್ದೆ ನಿಮ್ಗೆಲ್ಲ ಎಷ್ಟು ತೊಂದರೆ ಆಗ್ತಾ ಇದೆ ಅಂತಾನು ನನಗ್ ಗೊತ್ತು. ಪೂಜೆ ದಿನ ಒಡವೆ ಕಳೆದೋಗಿದ್ದಕ್ಕೂ ನಿಮ್ ಮನೆಯವ್ರಿಗೂ ಯಾವ ರೀತಿ ಸಂಬಂಧನೂ ಇಲ್ಲ. ಆದ್ರೂ ನಮ್ಮ ಮನೆಯವರು ವಿನಾಕಾರಣ ನಿಮ್ ಮನೆಯವ್ರ ಮೇಲೆ ಕೂಗಾಡಿದ್ರು. ಅಪ್ಪ ಮಗಳದು ಒಂದೇ ಬುದ್ಧಿ, ಒಬ್ರನ್ ಕಂಡ್ರೆ ಆಗಲ್ಲ, ಯಾವಾಗ್ಲೂ ದ್ವೇಷ ಮಾಡ್ತಾ ಇರ್ತಾರೆ. ಅಮ್ಮ, ಮಗಳನ್ನ ಮೋಸದಿಂದ ಮದ್ವೆ ಆಗಿದ್ದಕ್ಕೆ ನಿಮ್ಗೆ ನನ್ ಮೇಲೆ ಕೋಪ ಇಲ್ವಾ? ಅದಕ್ಕೆಲ್ಲ ನನ್ ಮಗಳೇ ಅಲ್ವಾ ಅಪ್ಪ ಕಾರಣ. ಅವಳು ನಿನ್ ತಂಗಿಗ್ ಮೋಸ ಮಾಡಕ್ ಕೊಟ್ಟಿದ್ ತಪ್ಪಲ್ವಾ ಅಪ್ಪ. ನಾನು ಅವತ್ತೇ ಹೇಳ್ದೆ ಈ ಮದ್ವೆ ಬೇಡ ಅಂತ. ಆದ್ರೆ ಅಪ್ಪ ಮಗಳು ಸೇರಿ ನನ್ ಬಾಯಿ ಮುಚ್ಚಿದ್ರು. ಇವಾಗ ನೋಡು ಹೇಗಾಯ್ತು ಅಂತಂದು. ಅವ್ರ ಅಪ್ಪ ಅವಳಿಗೆ ಮುದ್ದಾಗ್ ಸಾಕಿ ಬೇಕಾಗಿದ್ದನ್ನೆಲ್ಲ ಕೊಡಿಸ್ತಾ ಹೋದ್ರು. ಅವಳು ಮೈ ತುಂಬಾ ಅಹಂಕಾರ ತುಂಬಿಕೊಂಡ್ಲು. ಯೋಚನೆ ಮಾಡ್ಬಿಡಿ ಅಮ್ಮ, ಹೇಗಾದ್ರೂ ಮಾಡಿ ಅವಳನ್ನ ಸರಿ ದಾರಿ ತರ್ತೀನಿ. ಸರಿ ಹೋಗ್ತಾಳೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಅದೇನೋ ಹೇಳ್ತಾರಲ್ಲ, ಗಿಡವಾಗ್ ಬಗ್ಗದು ಮರವಾಗ್ ಬಗ್ಗಿತೆ ಅಂತ, ಹಾಗೆ
ಹೋಗ್ಲಿ ಬಿಡಪ್ಪ, ಆ ದೇವ್ರು ನಮ್ಗೆ ಒಳ್ಳೇದು ಕೆಟ್ಟದ್ದು ಅಂತ 2 ಅವಕಾಶ ಕೊಟ್ಟಿರ್ತಾನೆ. ನಾವು ಯಾವ್ದನ್ ಬೇಕೋ ಅದನ್ನೇ ತಗೋಬೇಕು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಊಟ ಮಾಡು. ಇಷ್ಟು ದಿನ ನಮ್ಮಮ್ಮ ನನ್ನ ಪುಟ್ಟಿ ಮಾತ್ರ ಊಟ ಮಾಡಿಸ್ತಾ ಇದ್ರು. ಆದ್ರೆ ಇವತ್ತು ನೀವ್ ಆ ಪುಣ್ಯದ ಕೆಲಸ ಮಾಡ್ತಾ ಇರಮ್ಮ. ಹೊಟ್ಟೆ ತುಂಬಾ ಊಟ ಹಾಕಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಮ್ಮ. ನಿಮಗೆ ಒಳ್ಳೆತನನೇ ನಿಮ್ ಗಂಡ ಮಗಳನ್ನ ಕಾಪಾಡ್ತಿರೋದು. ಮನೆಗೊಬ್ರು ಕೆಟ್ಟೋರು ಇರ್ತಾರೆ ಅಂತ ಗೊತ್ತಿತ್ತು, ಆದ್ರೆ ನಮ್ಮ ಮನೇಲಿರೋ ಇಬ್ರಿಗೂ ಒಳ್ಳೆ ಬುದ್ಧಿ ಇಲ್ಲ. ನೀನ್ ಹೇಳ್ದಾಗೆ ನೀನೇ ಸಂಜನನ ದಾರಿಗೆ ತಗೊಂಡ್ಬರ್ಬೇಕಪ್ಪ. ಅದ್ ಸ್ವಲ್ಪ ಕಷ್ಟ ಅಂತ ನನಗ್ ಗೊತ್ತೇ ಇದೆ, ಆದ್ರೆ ಪ್ರಯತ್ನನ ಬಿಡ್ಬೇಡ. ನೀನ್ ಪ್ರಯತ್ನ ಪಟ್ರೆ ಖಂಡಿತ ಅವಳು ಸರಿ ದಾರಿಗೆ ಬರ್ತಾಳೆ. ಇದಕ್ಕೋಸ್ಕರ ನೀನ್ ಅವಳಿಗೆ ಏನೇ ಶಿಕ್ಷೆ ಕೊಟ್ರು ನಾನಂತೂ ಬೇಜಾರ್ ಮಾಡ್ಕೊಳಲ್ಲ. ಅವ್ರ ಅಪ್ಪನ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ನನ್ ಮಗಳಿಂದ ನಿಮ್ ಮನೆ ಮಾನ ಮರ್ಯಾದೆ ಹಾಳಾಗದೆ ಹೋದ್ರೆ ಸಾಕಪ್ಪ. ಖಂಡಿತ ಅಮ್ಮ, ನೀವು ಹೇಳಿದ್ನ ನಾನು ನಡ್ಸ್ಕೊತೀನಿ. ನಾನು ಊಟ ತಂದ್ಕೊಟ್ಟಿದ್ದನ್ನ ನನ್ ಮಗಳಿಗಾಗ್ಲಿ ನನ್ ಗಂಡನ್ಗಾಗ್ಲಿ ಹೇಳ್ಬೇಡ. ಅದ್ರಿಂದ ನನಗ್ ತೊಂದ್ರೆ ಆಗದೆ ಹೋದ್ರು ನಿನ್ಗಂತೂ ತೊಂದ್ರೆ ಆಗೇ ಆಗುತ್ತೆ. ಆಯ್ತಮ್ಮ. ನಿಂಗೆ ಯಾವಾಗ್ಲೇ ಊಟ ಬೇಕು ಅಂದ್ರು ನನಗೆ ಹೇಳು, ನಾನು ಅಡ್ಗೆ ಮಾಡ್ಕೊಂಡ್ ಬರ್ತೀನಿ. ನೀನ್ ಈ ತರ ಎಲ್ಲ ಉಪವಾಸ ಇದ್ರೆ ಅಮ್ಮಂಗ್ ಬೇಜಾರಾಗಲ್ವಾ? ಆ ಸಂಜನಾ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡು ಉಪವಾಸ ಇದ್ದು ಆರೋಗ್ಯನ ಹಾಳು ಮಾಡ್ಕೋಬೇಡಪ್ಪ. ಆಗ್ಲಿಮ್ಮ. ನಿಮ್ ಮಗಳಿಗೆ ನಾನು ಮೋಸ ಮಾಡಿ ಮದುವೆ ಮಾಡ್ಕೊಂಡಿದ್ರು ಮಗನ್ ತರ ಕಾಳಜಿ ತೋರಿಸ್ತಾ ಇದೀರಲ್ಲ, ನಿಮ್ ಈ ಋಣ ಯಾವತ್ತೂ ಮರೆಯಲ್ಲ. ಆಯ್ತಪ್ಪ, ನಾನಿನ್ ಬರ್ತೀನಿ. ಬನ್ನಿ, ನಾನೇ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲಪ್ಪ, ನನ್ ಗಂಡನ್ಗೆ ಏನಾದ್ರೂ ಗೊತ್ತಾದ್ರೆ ಸುಮ್ನೆ ನಿನಗೆ ತೊಂದ್ರೆ ಆಗುತ್ತೆ. ನಾನೇ ಹೋಗಿ ಬರ್ತೀನಿ. ಹೌದಾ? ಸರಿ, ಹುಷಾರಿ. ಸರಿಪ್ಪ. ಇವು ಏನು ಈಸ್ಕೊತಾ ಇದಾರಲ್ಲ, ಏನಿರ್ಬೋದು? ಏನೋ ನನಗ್ಯಾಕೆ.